ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ನಾನು ಈ ಬ್ಲಾಗಲ್ಲಿ ಸ್ನೇಹಿತರೆ ನಿಮಗೆ ಒಂದು ಕ್ಯಾಂಪಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾವ ಕ್ಯಾಂಪು? NCC ಕ್ಯಾಂಪಾ? ನೋವೇ, ನಿಮಗೆ ಎಲಿಫೆಂಟ್ ಕ್ಯಾಂಪ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಎಲಿಫೆಂಟ್ ಕ್ಯಾಂಪಲ್ಲಿ ಏನಿರುತ್ತೆ? ಎಲಿಫೆಂಟ್ ಕ್ಯಾಂಪಲ್ಲಿ ಎಲಿಫೆಂಟ್ಸ್ ಇರುತ್ತೆ. ಎಲಿಫೆಂಟ್ಸ್ನ ಹೇಗೆ ಸಾಕ್ತಾರೆ, ಅವ್ರ ರೂಟೀನ್ಸ್ ಏನು, ಎಲಿಫೆಂಟ್ಸ್ಗೆ ಏನೇನು ಫೀಡ್ ಮಾಡ್ತಾರೆ, ಏನೇನು ಮಾಡ್ತವೆ ಎಲಿಫೆಂಟ್ಸು, ಯಾವ್ಯಾವ ಥರ ಎಲಿಫೆಂಟ್ಸ್ ಇದ್ದಾವೆ ಎಲ್ಲ ನೋಡೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಬಂದೇ ಬಿಟ್ಟಿದ್ದೀವಿ. ಇದೇ ಎಂಟ್ರೆನ್ಸು, ನೀವು ನೋಡ್ಬೋದು ಬೋರ್ಡು. ಸಕ್ರೆಬಾಯಿಲ್ ಎಲಿಫೆಂಟ್ ಕ್ಯಾಂಪ್, ಒನ್ ಆಫ್ ದ ಬೆಸ್ಟ್ ಕ್ಯಾಂಪ್ ಸ್ನೇಹಿತರೆ ಕರ್ನಾಟಕದಲ್ಲಿ. ಆಲ್ಮೋಸ್ಟ್ 4 to 5 ಕ್ಯಾಂಪ್ಸ್ ಇದೆ ಕರ್ನಾಟಕದಲ್ಲಿ, ಬಟ್ ಇದು ಒನ್ ಆಫ್ ದ ಬೆಸ್ಟ್. ನೀವು ನೋಡ್ಬೋದು, ಇಲ್ಲಿ ಅಂಗಡಿಗಳೆಲ್ಲ ಇದೆ. ನಿಮಗೆ ಊಟ ಬೇಕಂದರೆ, ಎಳ್ನೀರು ಬೇಕಂದರೆ ಪ್ರತಿಯೊಂದು ಸಿಗುತ್ತೆ ನೋಡಿ. ಇದು ಪಾರ್ಕಿಂಗ್ ಸ್ನೇಹಿತರೆ, ಒಳಗಡೆ ಪಾರ್ಕಿಂಗ್ ಕೂಡ ಇದೆ ನಿಮಗೆ, ಬೈಕ್ ಪಾರ್ಕಿಂಗ್, ಕಾರ್ ಪಾರ್ಕಿಂಗ್. ಸೊ ನೋಡೋಣ ಬನ್ನಿ ಟಿಕೆಟ್ ಎಲ್ಲ ಎಷ್ಟಾಗುತ್ತೆ ಅಂತ. ನೋಡಿ ಸ್ನೇಹಿತರೆ, ಟಿಕೆಟ್ ಪ್ರೈಸಸ್ಸು ಇಂಡಿಯನ್ಸ್ಗೆ 50, ಫಾರಿನರ್ಸ್ಗೆ 100. ನೋಡಿ, ಕ್ಯಾಮ್ರಾಸ್ ಎಲ್ಲ ಇದ್ರೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಬಾತಿಂಗ್ ಇದ್ದರೆ ಅದಕ್ಕೂ ಅಷ್ಟೇ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಒಬ್ಬನೇ ಹಾಂ, ನೀವು ನೋಡ್ಬೋದು ಸ್ನೇಹಿತರೆ, ಜನಗಳು ಇವತ್ತು ತುಂಬಾ ಕಡಿಮೆ ಜನ ಬಂದಿದ್ದಾರೆ. ವೀಕೆಂಡ್ಸ್ ನಿಮಗೆ ಎಲಿಫೆಂಟ್ ರೈಡ್ಸ್ ಕೂಡ ಇರುತ್ತೆ. ನೀವು ನೋಡಿ, ಅಲ್ಲಿ ಎಲಿಫೆಂಟ್ ಸ್ಟ್ಯಾಂಡ್ ಇದೆ ಸ್ನೇಹಿತರೆ. ಎಂಟ್ರೆನ್ಸ್ ಫೀಸ್ 50 ತೊಗೊಂಡ್ರು. ನಾನು ಬಾತಿಂಗ್ ಎಲ್ಲ ಏನೂ ತೊಗೊಂಡಿಲ್ಲ. ಎಲಿಫೆಂಟ್ ರೈಡ್ಸ್ಗೆಲ್ಲ ನಾನು ಟಿಕೆಟ್ಸ್ ತೊಗೊಂಡಿಲ್ಲ. ನಾನು ಬಂದಿರೋದೇ ಲೇಟು, ತುಂಬ ಬಸ್ಸಸ್ ಎಲ್ಲ ಲೇಟ್ ಆಯಿತು. ಸೊ ಬನ್ನಿ ನೋಡೋಣ. ಆನೆಗಳೆಲ್ಲ ಇದ್ದಾವೆ. ಇಲ್ಲಿ ಯಾವ ಥರ ಆನೆಗಳು ಸಾಕಿರೋದು ಅಂದರೆ ಸ್ನೇಹಿತರೆ, ಈಗ ಅವ್ರ ಹೊಲ ಗದ್ದೆಗಳಿಗೋಗಿ ಡ್ಯಾಮೇಜ್ ಮಾಡ್ತಾ ಇರುತ್ತೆ, ಅಂಥ ಆನೆಗಳನ್ನ ಇಲ್ಲಿ ತಂದು ಸಾಕಿದ್ದಾರೆ ಸ್ನೇಹಿತರೆ. ಫಸ್ಟು ಓಡ್ಸೋಕ್ಕೆ ಟ್ರೈ ಮಾಡ್ತಾರೆ. ಸೊ ಅದು ಮತ್ತೆ ಬಂದು ತೊಂದರೆ ಕೊಟ್ಟರೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಬಂದು ಇಲ್ಲಿ ಪಳಗಿಸಿ ಇಲ್ಲೇ ಸಾಕೊಂತಾರೆ ಸ್ನೇಹಿತರೆ. ಆಮೇಲೆ ಸಾಕಷ್ಟು ಆನೆಗಳು ಇಲ್ಲಿ ಹುಟ್ಟಿರೋ ಆನೆಗಳು ಕೂಡ ಇದೆ ಸ್ನೇಹಿತರೆ. ಎಲ್ಲ ಕ್ಯಾಪ್ಚರ್ ಮಾಡಿರೋ ಆನೆನೇ ಅಲ್ಲ, ಇಲ್ಲಿ ಸಾಕಿರೋ ಆನೆ ಕೂಡ ಇದೆ, ಇಲ್ಲೇ ಹುಟ್ಟು ಬೆಳೆದಿರೋ ಆನೆಗಳು ಕೂಡ ಇದೆ. ನಿಮಗೆ ಬೋಟ್ ರೈಡ್ ಕೂಡ ಇದೆ ಸ್ನೇಹಿತರೆ. ನೋಡಿ, ಅಲ್ಲಿ ನಿಮಗೆ ನದಿ ಕಾಣಿಸ್ತಾ ಇದೆಯಲ್ಲ, ತುಂಗಾ ರಿವರ್, ಅದು ಅಲ್ಲೇ ಆನೆಗಳು ಸ್ನಾನ ಮಾಡಿಸ್ತಾರೆ. ಬೆಳಗ್ಗೆನೇ ಫಾರೆಸ್ಟಿಂದ ಹಿಡ್ಕೊಂಬಂದು ಅದನ್ನು ಸ್ನಾನ ಮಾಡಿಸಿ ಇಲ್ಲಿ ಬಂದು ಕಟ್ಟಾಕ್ತಾರೆ ಚೈನ್ ಹಾಕಿ. ನೆಕ್ಸ್ಟು ಫೀಡ್ ಮಾಡಿ ಅದನ್ನು ವಾಪಸ್ ಫಾರೆಸ್ಟಿಗೆ ಬಿಡ್ತಾರೆ. ಬನ್ನಿ ನೋಡೋಣ ಏನೇನಿರುತ್ತೆ. ಮಾವುತ್ರ ಹತ್ರ ಮಾತಾಡೋಣ. ಹೆಸ್ರೇನಣ್ಣ ಇದ್ರದ್ದು? ಯಾವುದು? ಭಾನುಮತಿ ಎಲಿಫೆಂಟ್ ನೋಡಿ ಸ್ನೇಹಿತರೆ. ಮರಿ ಬೇರೆ ಇದೆ ಜೊತೆಯಲ್ಲಿ. ಏನು ಕ್ಯೂಟ್ ಆಗಿದೆ ನೋಡಿ ಮರಿ. ಅದು ಮಾತಾಡ್ಸೋಣ ಅಂದರೆ ಯಾರೋ ಮಾವುತರಿಲ್ಲ. ಇಲ್ಲೊಂದಿದೆ ನೋಡಿ. ನೋಡಿ ಸ್ನೇಹಿತರೆ, ಅಲ್ಲೊಂದು ಮರಿ ಇದೆ. ಇಲ್ಲಿ ನೋಡಿ ಫೈಟ್. ಏಯ್ ಏನೋ ನಿಂದು ಅಂತ ಇದೆ. ಇದು ಅದು ಏಯ್ ಏನೋ ನಿಂದು ಅಂತ ಇದೆ. ಯಾಕೋ ಬೇಕಾ ಅಂತ ಇದೆ. ತುಂಬ ಕ್ಯೂಟ್ ಆಗಿದೆ ಎರಡು ಆನೆಗಳು.
ಮಾರ್ನಿಂಗ್ ಬಂದರೆ ಸ್ನೇಹಿತರೆ ನಿಮಗೆ ಆನೆಗಳು ಸ್ನಾನ ಮಾಡೋದೆಲ್ಲ ಅಲ್ಲಿ ನೀವು ನೋಡ್ಬೋದು. ಈ ಆನೆಗಳದ್ದು ಮಾರ್ನಿಂಗ್ ರೋಟೀನ್ ಏನಂದರೆ ಸ್ನೇಹಿತರೆ, ಫಾರೆಸ್ಟಲ್ಲಿ ಇರುತ್ತೆ. ಅರ್ಲಿ ಮಾರ್ನಿಂಗ್ ಹೋಗ್ತಾರೆ 6 o'clock ಹಂಗೆ. 6 ಗಂಟೆಗೆ ಹೋಗಿ ಇದನ್ನು ಕರ್ಕೊಂಬಂದು ಅಲ್ಲಿ ತುಂಗಾ ರಿವರಲ್ಲಿ ಸ್ನಾನ ಮಾಡಿಸಿ ಕ್ಲೀನಾಗೆ ಇಲ್ಲಿ ಕರ್ಕೊಂಬಂದು ಕಟ್ಟಾಕ್ತಾರೆ ಸ್ನೇಹಿತರೆ, ಜನಗಳು ನೋಡಲಿ ಅಂತ. ಈ ಟೈಮಿಂಗ್ಸ್ ಬಂದು 8 o'clock 1 o'clock ಇರುತ್ತೆ. 1 o'clock ಆದಮೇಲೆ ಅದಕ್ಕೆ ಚೆನ್ನಾಗಿ ಫೀಡ್ ಮಾಡಿ ವಾಪಸ್ ಫಾರೆಸ್ಟಿಗೆ ತೊಗೊಂಡೋಗಿ ಬಿಡ್ತಾರೆ. ಸೊ ಮತ್ತೆ ನೆಕ್ಸ್ಟ್ ಡೇ ಕರ್ಕೊಂಬಂದು ಸ್ನಾನ ಮಾಡಿಸಿ ಮತ್ತು ಸೇಮ್ ರೂಟೀನ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಏನಕ್ಕೆ ಫಾರೆಸ್ಟಿಗೆ ಬಿಡ್ತಾರೆ ಅಂದರೆ ಇವ್ರಿಗೆ ಚೆನ್ನಾಗಿ ಫೀಡ್ ಮಾಡೋಕ್ಕಾಗಲ್ಲ, ಅದಕ್ಕೆ ಸಫಿಷಿಯೆಂಟ್ ಫುಡ್ ಕೊಡೋಕ್ಕಾಗಲ್ಲ. ಸೊ ಸಫಿಷಿಯೆಂಟ್ ಫುಡ್ ಅದು ಫಾರೆಸ್ಟಲ್ಲಿ ಹುಡ್ಕೊಂಡು ತಿಂದ್ಕೊಂಡು ಬರುತ್ತೆ ಸ್ನೇಹಿತರೆ. ಮತ್ತೊಂದು ವಿಷಯ ಏನಂದರೆ ಸ್ನೇಹಿತರೆ, ನೀವು ಅಬ್ಸರ್ವ್ ಮಾಡ್ಬೋದು, ಇದು ಏಷ್ಯನ್ ಎಲಿಫೆಂಟ್ಸಿಗೆ ಮಾತ್ರ ಸೀಮಿತ. ಕೋರೆ ಅಲ್ಲಿರುತ್ತೆ ನೋಡಿ, ಆ ಕೋರೆ ಅಲ್ಲಿರೋದು ಮೇಲ್ ಎಲಿಫೆಂಟ್ ಅಂತ, ಅದರಿಂದ ನೀವು ಮೇಕೌಟ್ ಮಾಡ್ಬೋದು. ಅದು ಒಂದು ಸೈನು. ಯಾವುದು ಕೋರೆ ಅಲ್ಲಿರಲ್ಲ ನೋಡಿ, ಕೋರೆ ಅಲ್ಲಿ ಇಲ್ಲದೆ ಇರೋದು ಸದ್ಯಕ್ಕೆ ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ಕೋರೆ ಅಲ್ಲಿ ಇಲ್ಲದೆ ಇರೋದು ಫೀಮೇಲ್. ಸೊ ನೀವು ಮರಿಲಿ ಮೇಕೌಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಮರಿಲಿ ಇನ್ನೂ ಗ್ರೋತ್ ಆಗಿರಲ್ಲ. ಸೊ ಬಟ್ ಆಫ್ರಿಕನ್ ಎಲಿಫೆಂಟ್ಸ್ಗೆ ಡಿಫ್ರೆಂಟ್ ಇರುತ್ತೆ ಸ್ನೇಹಿತರೆ. ಮೇಲ್ಗೆ ಫೀಮೇಲ್ ಎರಡಕ್ಕೂ ಕೋರೆ ಅಲ್ಲಿರುತ್ತೆ. ಮತ್ತು ಎರಡು ಎಲಿಫೆಂಟ್ಸ್ಗೆ ತುಂಬ ಡಿಫ್ರೆನ್ಸ್ ಇದೆ. ಆಫ್ರಿಕನ್ ಎಲಿಫೆಂಟ್ಸ್ ಕಿವಿ ಕೂಡ ತುಂಬ ದೊಡ್ಡದು, ವೆಯ್ಟ್ ಕೂಡ ತುಂಬಾ ದೊಡ್ಡದು, ಮ್ಯಾಸಿವ್ ಆಗಿರುತ್ತೆ. ಮುಖ ಶೇಪ್ ಎಲ್ಲ ಡಿಫ್ರೆಂಟ್ ಇರುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನೆಕ್ಸ್ಟ್ ಎಲಿಫೆಂಟ್ ನೋಡುವ. ಇಲ್ಲಿ ನೋಡಿ ಸ್ನೇಹಿತರೆ, ಸಾಹೇಬರು ಮಣ್ಣು ಹಾಕೊತಾ ಇದ್ದಾರೆ. ಇವರಿಬ್ರದ್ದು ನೋಡಿ ಸ್ನೇಹಿತರೆ, ಕಿತ್ತಾಟ ಗುದ್ದಾಟ, ರಷ್ಯಾ ಉಕ್ರೇನ್ ವಾರ್ ಥರ ನೀನಾ ನಾನಾ ಅಂತ ಗುದ್ದಾಡ್ತಾ ಇದ್ದಾವೆ. ನೀನಾ ನಾನಾ. ಈ ಕ್ಯಾಂಪ್ ಸೈಟಲ್ಲಿ ಇದೆ ಅನಿಸುತ್ತೆ ಸ್ನೇಹಿತರೆ ಬಿಗ್ಗೆಸ್ಟ್ ಎಲಿಫೆಂಟು. ಇನ್ಯಾವುದು ಅಷ್ಟು ದೊಡ್ಡದಾಗಿಲ್ಲ. ಅವಾಗಲಿಂದ ನೋಡ್ತಾ ಇದ್ದೀನಿ ಸ್ನೇಹಿತರೆ, ಅವಾಗಲಿಂದ ಡ್ಯಾನ್ಸ್ ಆಡೋದೇ ಕೆಲಸ ಆಗಿದೆ. ಡ್ಯಾನ್ಸ್ ಆಡೋದು, ಮಣ್ಣು ಹಾಕೊಳ್ಳೋದು, ಅದೇ ಕೆಲಸ ಆದ್ರದ್ದು. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನೋಡಿ ಸ್ನೇಹಿತರೆ, ಇಲ್ಲಿ ಬೋರ್ಡ್ ಇದೆ. ಆನೆಗಳ ಸ್ವಭಾವ, ಆನೆಗಳ ಹೆಸರು, ಏಜು ಎಲ್ಲ ಇದೆ, ವೆಯ್ಟು. ಬಟ್ ನಾನು ಹೆಸರು, ಏಜು ಯಾವುದು ಏನು ತಿಳಿಸ್ಕೊಡ್ತಲ್ಲ. ಯಾಕಂದರೆ ಸ್ನೇಹಿತರೆ, ಇದೇ ಎಕ್ಸಾಕ್ಟ್ ಅದು ಆನೆ ಅಂತ ಹೇಳೋಕ್ಕಾಗಲ್ಲ. ಈಗ ಎಷ್ಟೋ ಬೋರ್ಡ್ಗಳ ಮುಂದೆ ಆನೆಗಳೇ ಇಲ್ಲ ನೋಡಿ, ಬೋರ್ಡ್ಗಳ ಮುಂದೆ ಆನೆ ಇಲ್ಲ. ಸೊ ನಾವು ಅದೇ ಇದು ಆನೆ ಅಂತ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಸೊ ರಾಂಗ್ ಇನ್ಫಾರ್ಮೇಷನ್ ಕೊಡಬಾರ್ದಲ್ವ, ಅದಕ್ಕೋಸ್ಕರ ಹೇಳಕ್ಕೆ ಹೋಗ್ತಾ ಇಲ್ಲ. ಮಾವುತ್ರ ಕೂಡ ಇಲ್ಲ, ಮಾವುತ್ರ ಹತ್ರ ಮಾತಾಡೋಣ ಅಂದರೆ ಕರೆಕ್ಟ್ 5 ನಿಮಿಷ ಬಿಟ್ಕೊಂಡು ಬಂದ್ಬಿಡು, ನಮ್ಗೆ ಕೊಟ್ಬಿಡ್ತಾರೆ. ಇರಕಿ ನೋಡ್ರಿ, ಕೈ ಬಿಡ ರಕಿ ನೋಡಿ, ಕಿವಿ ಹತ್ರ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ. ಬನ್ನಿ ಬೇಗ, ಟೈಮ್ ಇಲ್ಲ, ಗೊತ್ತಲ್ಲ. ರಕಿ ಕೈ ಬಿಡಿ, ಬನ್ನಿ ಮುಂದೆ ಬನ್ನಿ, ರಕಿ ಕೈ ಮುಟ್ಕೊಳ್ಳಿ. ಇದು ಸ್ನೇಹಿತರೆ ರಾಘವೇಂದ್ರ ಅಂತ ಆನೆ ಹೆಸರು. ಮಂತ್ರಾಲಯ ಅಲ್ಲಿದ್ದಂತೆ. ಸೊ ಅಲ್ಲಿ ಗಲಾಟೆ ಮಾಡ್ತಾಯಿತ್ತು ಅಂತ ಕೊಟ್ಟು ಕಳಿಸಿದ್ದಾರೆ. ಸೊ ಇಲ್ಲಿ ಅವರು ಟ್ರೈನ್ ಮಾಡಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಈಗೇನು ತೊಂದರೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ತುಂಬ ದೊಡ್ಡದಾಗಿದೆ.
ಕೋರಲ್ಲಂತೂ ತುಂಬ ದೊಡ್ಡದಾಗಿದೆ. ಮಣ್ಣು ಹಾಕೊಂಡಿರೋದು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ. ಇದಂತೂ ಡ್ಯಾನ್ಸ್ ಮೇಲೆ ಡ್ಯಾನ್ಸ್. ಮಣ್ಣು ಹಾಕ್ಕೊಂಡು ಒದ್ದಾಡಿ ಮಣ್ಣಲ್ಲಿ ಫುಲ್ ಗಲೀಜು. ಲದ್ದಿ ನೋಡಿ ಸ್ನೇಹಿತರೆ, ಲದ್ದಿ ಅಂತೂ ಒಂದು ಮಂಕ್ರಿ ಬಿದ್ದಿದೆ ಒಂದೊಂದು ಆನೆಗಳದು. ನೋಡಿ ಸ್ನೇಹಿತರೆ, ಫೀಡ್ ಮಾಡ್ತಾ ಇದ್ದಾರೆ ಅದಕ್ಕೆ. ಅಕ್ಕಿ, ಕಾಯಿ, ಬೆಲ್ಲ ನೋಡಿ ಹೆಂಗೆ ಮಾಡ್ತಾರೆ. ಆ ಹುಲ್ಲನ್ನ ಸುತ್ತಿ ಅದನ್ನು ರೌಂಡ್ ಮಾಡಿ ಅದ್ರೊಳಗಡೆ ಹಾಕ್ತಾರೆ ನೋಡಿ. ಈಗ ರೌಂಡ್ ಆಯಿತು. ಭತ್ತ, ಕೊಟ್ಟರು. ಭತ್ತ, ಅಕ್ಕಿ, ಬೆಲ್ಲ, ಬೆಳಗ್ಗೆ ಮುದ್ದೆ. ಇದೇ ಅದ್ರದ್ದು ಡೈಲಿ ರೋಟೀನ್. ಆಲ್ಮೋಸ್ಟ್ 9 to 10 kgs ಫೀಡ್ ಮಾಡ್ತಾರೆ ಸ್ನೇಹಿತರೆ. ಅದು ಸಾಲಲ್ಲ, ಸೊ ಫಾರೆಸ್ಟಿಗೆ ಬಿಡ್ತಾರೆ. ಫಾರೆಸ್ಟಿಂದ ಅದು ಮಿಕ್ಕಿದ್ದು ಅದಕ್ಕೆ ಎಷ್ಟು ಬೇಕು ಅಷ್ಟು ಸಫಿಷಿಯೆಂಟಾಗಿ ತಿನ್ಕೊಂಡು ನೀರು ಕೂಡ ಹುಡ್ಕೊಂಡು ಹೋಗಿ ಕುಡ್ಕೊಳ್ಳುತ್ತಂತೆ. ನೀರು ಕೂಡ ಇದೆ ಅಲ್ಲಿ ಫಾರೆಸ್ಟಲ್ಲಿ. ಇಲ್ಲಿದೆ ನೋಡಿ, ಇದರ ಹೆಸರು ಪುನೀತ್ ರಾಜ್ಕುಮಾರ್ ಅಂತೆ. ಗಂಧದ ಗುಡಿ ಶೂಟಿಂಗಿಗೆ ಬಂದಾಗ ಇದನ್ನು ತುಂಬ ಇಷ್ಟಪಟ್ಟು ಮುದ್ದಾಡಿದ್ರಂತೆ. ಸೊ ಅದಕ್ಕೆ ಪುನೀತ್ ರಾಜ್ಕುಮಾರ್ ಅಂತಲೇ ಹೆಸರಿಟ್ಟಿದ್ದಾರೆ. ಸೊ ಡೆಡ್ಲಿ ಎಲಿಫೆಂಟ್ ನೋಡೋಣ ಬನ್ನಿ. ಅಭಿಮನ್ಯು ಇಬ್ಬರು ಮಕ್ಕಳನ್ನ ಸಾಯಿಸಿದ್ಯಂತೆ ಆಲ್ರೆಡಿ. ಇದು ಸಖತ್ ಕೋಪಿಷ್ಟ ಅಂತೆ ನೋಡಿ. ಅಭಿಮನ್ಯು ಈ ಅಭಿಮನ್ಯುನೇ ಬೇರೆ ಸ್ನೇಹಿತರೆ. ದಸರಾ ಅಭಿಮನ್ಯುನೇ ಬೇರೆ. ಸೊ ಇವರು ದಸರಾಗೆಲ್ಲ ಕಳಿಸಲ್ಲಂತೆ ಸ್ನೇಹಿತರೆ. ಏನಾದರೂ ಬೇರೆ ಆನೆ ಹಿಡಿಯೋಕ್ಕೆ, ರೆಸ್ಕ್ಯೂ ಮಾಡೋಕ್ಕೆ ಆ ಟೈಪ್ ಮಾತ್ರ. ಕೃಷ್ಣ ತೋರಿಸ್ತೀನಿ ಬನ್ನಿ. ಮಂಗಳೂರಲ್ಲಿ ಕಾಡಲ್ಲಿ ಹಿಡಿದು ತೊಗೊಂಬಂದಿರೋ ಸ್ನೇಹಿತರೆ. ತುಂಬ ತೊಂದರೆ ಕೊಡ್ತಾ ಇತ್ತಂತೆ ಕೃಷ್ಣ ಸಾಹೇಬರು. ಕೃಷ್ಣ ಟೋಟಲ್ 23 ಆನೆಗಳಿದೆ ಸ್ನೇಹಿತರೆ. ಹಿಂಗೆ ಹತ್ಕೊಂಡು ಬಂದರೆ ಇಲ್ಲಿ ಆನೆ ಕಾಯ್ತಾ ಇರುತ್ತೆ ನಿಮಗೋಸ್ಕರ. ಆರಾಮಾಗಿ ಆನೆ ಮೇಲೆ ಹತ್ಬೋದು ನೀವು. ಟೋಟಲ್ 23 ಆನೆ ಇದೆ ಸ್ನೇಹಿತರೆ. ಸೊ ಅವ್ರದ್ದೇ ಪರ್ಸ್ನಲ್ ಡಾಕ್ಟರ್ಸ್ ಎಲ್ಲ ಇಟ್ಕೊಂಡಿದ್ದಾರಂತೆ. ಏನಾದ್ರು ಇಶ್ಯೂಸ್ ಆದರೆ ಟ್ರೀಟ್ ಮಾಡ್ತಾರಂತೆ. ಅವಾಗ ಡಾಕ್ಟರ್ಸ್ ಬಂದು ಟ್ರೀಟ್ ಮಾಡ್ತಾರೆ. ಸೊ ಇವಾಗ ಟೈಮಿಂಗ್ ಮುಗೀತು. ಇಮಿಡಿಯೇಟ್ ಇವಾಗೆಲ್ಲ ಫಾರೆಸ್ಟಿಗೆ ಕರ್ಕೊಂಡೋಗಿ ಬಿಟ್ಬಿಡ್ತಾರೆ. ಸೊ ಒಂದೊಂದು ಆನೆಗೂ ಒಬ್ಬರೊಬ್ರು ಇನ್ಚಾರ್ಜ್ ಇದ್ದಾರೆ ಸ್ನೇಹಿತರೆ. ಒಂದೊಂದು ಆನೆಗೂ ಒಬ್ಬೊಬ್ಬರು ಮಾವುತರು, ಕಾವಾಡಿಗರು ಎಲ್ಲ ಇದ್ದಾರೆ. ಒಂದು ಆನೆ ಇನ್ನೊಬ್ಬ ಕಾವಾಡಿಗ ಮಾತು ಕೇಳಲ್ಲ. ಯಾರವರು ಅದನ್ನು ಟ್ರೈನ್ ಮಾಡಿರ್ತಾರೆ, ಯಾರ ಮೇಲೆ ಅದಕ್ಕೆ ಪ್ರೀತಿ ಇರುತ್ತೆ, ಅವ್ರ ಮಾತು ಮಾತ್ರ ಕೇಳೋದು ಸ್ನೇಹಿತರೆ. ಈಗ ಸ್ನೇಹಿತರೆ ಎಲ್ಲ ಆನೆಗಳನ್ನೂ ಅಲ್ಲಿ ತುಂಗಾ ರಿವರ್ ಹೇಳಿದ್ನಲ್ಲ
ಅಲ್ಲಿ ನೀರು ಕುಡಿಸ್ಬಿಟ್ಟು ಕಾಡಿಗೆ ಬಿಟ್ಬಿಡ್ತಾರೆ. ಇವಾಗ ಇನ್ನೇನಿಲ್ಲ ಕೆಲಸ ಇದಕ್ಕೆ, ಕಾಡಿಗೆ ಬಿಟ್ಬಿಡ್ತಾರೆ. ಎಲ್ಲ ಫೀಡ್ ಮಾಡು ಆಯಿತು. ಸೊ ನೀವೇನಾದ್ರು ಬರಬೇಕಂದ್ರೆ ಎನಿ ಡೇ ಬರ್ಬೋದು ಸ್ನೇಹಿತರೆ. ಇಲ್ಲಿ ಸ್ನೇಹಿತರೆ ನೋಡಿ, ಎಲ್ಲ ಆನೆಗಳನ್ನೂ ಕರ್ಕೊಂಡು ಹೋಗ್ತಾ ಇದ್ದಾರೆ ನೀರು ಕುಡ್ಸೋಕ್ಕೆ. ಪುಟಾಣಿ ಆನೆ ಇದೆ ಒಂದು, ನೋಡೋಣ ಬನ್ನಿ, ತೋರಿಸ್ತೀನಿ, ಅದು ತೋರಿಸ್ತೀನಿ ಬನ್ನಿ. ಬೆಳಗ್ಗೆ ಮಿಸ್ ಮಾಡ್ಕೊಂಡಿದ್ದೆ ಆನೆಗಳು ನೀರಲ್ಲಿ ಆಟ ಆಡೋದೆಲ್ಲ. ಫೈನಲಿ ಮತ್ತೆ ನೋಡೋ ಅಂಥ ಚಾನ್ಸ್ ಸಿಕ್ಕಿದೆ. ಬಂಪರ್ ಆಫರ್, ನಿಮಗೂ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಬಾ ತುಂಬ ಮ್ಯಾಸಿವ್ ಆಗಿದೆ ಇದು, ಹೆವಿ ಆಗಿದೆ. ನೋಡ್ತಾ ಇದ್ದೀವಿ. ನೋಡಿ ಹಿಂಗೆ ಸ್ನಾನ ಮಾಡಿಸೋದು ಸ್ನೇಹಿತರೆ. 2 ಸಲ ಸ್ನಾನ ಒಂದು ದಿನಕ್ಕೆ. ಏನು ಆನಂದವಾಗಿ ಮಲಗಿದಾವೆ ನೋಡಿ ಸ್ನೇಹಿತರೆ. ಈ ಬಿಸಿಲಿಗೆ ಆ ನೀರು ನೆಕ್ಸ್ಟ್ ಲೆವೆಲ್. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯ್ತು ಸ್ನೇಹಿತರೆ. ನೀವು ಬನ್ನಿ ಸ್ನೇಹಿತರೆ, ನೀವು ವಿಸಿಟ್ ಮಾಡಲೇಬೇಕು. ಈ ಜಾಗ ತುಂಬ ಚೆನ್ನಾಗಿದೆ. ಆಡ್ತಿರ್ಬೇಕು. ಎರಡು ಡ್ರೈವರು ಕಂಡೀಷನ್ ಇರಬೇಕು. ಕಾಲುಗಳು ನೋಡಿ ಸ್ನೇಹಿತರೆ, ಮರಿದೇನೆ ಎಷ್ಟು ದೊಡ್ಡದಾಗಿದೆ ಕಾಲು. ನೋಡಿ ನೋಡಿ ಮಾತಾಡಿಸ್ತಾ ಇದ್ದಾರೆ. ಮಾತಾಡಿಸ್ತಾ ಇದ್ರೆ ಅದು ಮಾತಾಡ್ತಾ ಇದೆ. ನೋಡಿದ್ರಾ, ಮಾತಾಡಿಸ್ತಾ ಇದ್ದಾರೆ, ಅದು ಮಾತಾಡ್ತಾ ಇದೆ. ಆ್ಯಕ್ಚುಲಿ ಎಲಿಫೆಂಟ್ ತುಂಬ ಇಂಟೆಲಿಜೆಂಟ್ ಆ್ಯನಿಮಲ್. ಆ್ಯಕ್ಚುಲಿ ತುಂಬ ಇಂಟೆಲಿಜೆಂಟ್ ಆ್ಯನಿಮಲ್ಲು, ಅಷ್ಟೇ ಡೇಂಜರಸ್. ಅದನ್ನು ಕೆಣ್ಕಕ್ಕೆ ಹೋಗ್ಬಾರ್ದು ಅಷ್ಟೇ. ಹೆಂಗೆ ನಡ್ಕೊಂಬರ್ತಾಯಿದೆ ನೋಡ್ರಿ. ಆ ಆ್ಯಟಿಟ್ಯೂಡು, ಆ ಸ್ವ್ಯಾಗು, ಆ ಗಾಂಭೀರ್ಯ ನೋಡ್ರಿ. ಆನೆ ನಡೆದಿದ್ದೇ ದಾರಿ ಅಂತಾರಲ್ಲ, ಆ ಥರ ಬರ್ತಾಯಿದೆ. ಆನೆ ನಡೆದಿದ್ದೇ ದಾರಿ, ಬರ್ತಾ ಇದ್ದೀನಿ. ತಾಕತ್ತಿದ್ರೆ ಕಟ್ಟಾಕ್. ನೋಡ್ತಾ ಇದ್ರೆ ಗೂಸ್ ಬಂಪ್ಸ್ ಬರುತ್ತೆ. ಕಾಡಿಗೆ ಹೋಗ್ತಾ ಇದ್ದಾವಲ್ಲ ಅಣ್ಣ? ಎಷ್ಟು ದೂರ ಅಣ್ಣ ಕಾಡು ಇಲ್ಲಿಂದ? ಕಾಡು ಇಲ್ಲಿಂದ ಒಂದು 5 ಕಿಲೋಮೀಟರ್ ಮೇಲೆ ಹೋಗ್ತಾರೆ. 5 ಕಿಲೋಮೀಟ್ರು ಸಿಗ್ತಾವಲ್ಲ ನೆಕ್ಸ್ಟ್ ಡೇ? ಮತ್ತೆ ಅವ್ರು ನಡ್ಕೊಂಡ್ ಬರ್ತಾರಾ ಮಾವತ್ರು? ಸರಿ ಸ್ನೇಹಿತರೆ, ವಿಡಿಯೋ ಎಂಡ್ ಮಾಡೋ ಸಮಯ. ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಸೊ ಮತ್ತೊಂದು ವಿಡಿಯೋ ಅಲ್ಲಿ ಮತ್ತೊಂದೇನಾದ್ರು ತೊಗೊಂಬರ್ತೀನಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್, ಟಾಟಾ, ಬಾಯ್ ಸ್ನೇಹಿತರೆ.